ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಅಕ್ರಮ ಮರಳು ಸಾಗಾಟ, ಟ್ರೇಲರ್ ಹಾಗೂ ಮರಳು ವಶ. ಜುಲೈ 11 ಅಕ್ರಮವಾಗಿ ಸರ್ಕಾರದ ಸ್ವತ್ತಾದ ಮರಳನ್ನು ವಾನಿಗೆ ಇಲ್ಲದೆ ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಅನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಈ ಸಂಬಂಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ನೀಡಿದ ಮಾಹಿತಿಯಂತೆ ಜುಲೈ 9, 2026ರಂದು ಸಂಜೆ ಸುಮಾರು 4 ಗಂಟೆಗೆ ಸ್ವರಾಜ್ 735 ಕಂಪನಿಯ ಟ್ರ್ಯಾಕ್ಟರ್ ಇಂಜಿನ್ ನಂಬರ್, ಚೆಸಿ ನಂಬರ್ ಹಾಗೂ ಅದಕ್ಕೆ ಜೋಡಿಸಿ ನಂಬರ್ ಇಲ್ಲದ ಟ್ರೇಲರ್ನಲ್ಲಿ ಸುಮಾರು 2 ಕ್ಯೂಬಿಕ್ ಮೀಟರ್ ಮರಳನ್ನು ಯಾವುದೇ ಪಾಸ್ ಅಥವಾ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಸಾಗಿಸಲಿತ್ತು. ಸೂರಣಗಿ ಮಾರ್ಗವಾಗಿ ಲಕ್ಷ್ಮೇಶ್ವರದ ಕಡೆಗೆ ಬರುತ್ತಿದ್ದ ವೇಳೆ ಉಂಡೇನಹಳ್ಳಿ ಕ್ರಾಸ್ ಬಳಿ ಕಂದಾಯ ನಿರೀಕ್ಷಕರು ದಾಳಿ ನಡೆಸಿ ವಾಹನವನ್ನು ವಶಪಡಿಸಿಕೊಂಡರು. ಈ ಸಂಬಂಧ ಚಾಲಕ ಹಾಗೂ ಅಕ್ರಮ ಮರಳು ಸಾಗಾಟಕ್ಕೆ ಸಹಕರಿಸಿದ ಟ್ರ್ಯಾಕ್ಟರ್ ಮಾಲೀಕರ ವಿರುದ್ಧ ಸರ್ಕಾರಿ ಪರವಾಗಿ ದೂರು ದಾಖಲಿಸಲಾಗಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ. ವಶಪಡಿಸಿಕೊಂಡ ಸ್ವತ್ತುಗಳು: ಸ್ವರಾಜ್ 735 ಟ್ರ್ಯಾಕ್ಟರ್ ಅಂದಾಜು ಮೌಲ್ಯ 2 ಲಕ್ಷ ರೂಪಾಯಿ, ನಂಬರ್ ಇಲ್ಲದ ಟ್ರೇಲರ್ ಅಂದಾಜು ಮೌಲ್ಯ 50,000 ರೂಪಾಯಿ, ಸುಮಾರು 2 ಕ್ಯೂಬಿಕ್ ಮೀಟರ್ ಮರಳು ಅಂದಾಜು ಮೌಲ್ಯ 2,000 ರೂಪಾಯಿ, ಒಟ್ಟು ಸುಮಾರು 2.52 ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣದ ತನಿಖೆಯನ್ನು ಪಿಎಸ್ಐ ಟಿಕೆ ರಾಠೋಡ್, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯವರು ನಡೆಸುತ್ತಿದ್ದಾರೆ.